ನಮ್ಮ ಲಕ್ಕುಂಡಿ ಅಂದರೆ ಇವತ್ತಲ್ಲ, ಇದು ಬಹುಶಃ ಅತ್ತಿಮಬ್ಬೆ ಕಾಲದಿಂದ ಅಜಿಗಣ್ಣ ಮುಕ್ತಾಯರು ಇದ್ದಂಥ ಊರಿದು. ಬಹುಶಃ ಅತ್ತಿಮಬ್ಬೆಯವ್ರ ಕಾಲಕ್ಕೆ ಟಂಕಸಾಲೆ ಇತ್ತು ಇಲ್ಲಿ. ಆಮೇಲೆ ಇವನ್ನೆಲ್ಲ ನಾಣ್ಯಗಳನ್ನು ತಯಾರು ಮಾಡ್ತಿದ್ರು ಅಂತ ನಮಗೆ ಇತಿಹಾಸದೊಳಗೆ ಸಿಗ್ತಾವೆ. ಬಹುಶಃ ನಾನು ಮಂತ್ರಿ ಆದ್ಕಿನ ಮೊದಲು, ಎಮ್ ಎಲ್ ಎ ಆದ್ಕಿನ ಮೊದಲು ಈ ಲಕ್ಕುಂಡಿ ಉತ್ಸವ ಮಾಡ್ಬೇಕಂತ ಹೇಳಿ ನಮ್ಮ ಧಾರವಾಡ ಡಿ ಸಿ ಅವರು ಇಲ್ಲಿ ಮಾಡೋದು ಇದನ್ನು ಮಾಡಿ, ಇಲ್ಲೇನು ಮಾಡೋದಂತ ಹೋಗಿ ಧಾರವಾಡಕ್ಕೆ ಮಾಡಿಬಿಟ್ರಿ. ಧಾರವಾಡ ಜಿಲ್ಲಾ ಉತ್ಸವ ಲಕ್ಕುಂಡಿ ಮಾಡೋಕಂತ ಮಾಡಿದ್ರು ಅವರು. ಹಿರ್ನೀರ ಅಂತ ಒಬ್ಬರು ಡಿ ಸಿ ಇದ್ರು. ಅವ್ರು ಮಾಡಿದವ್ರು ಅಲ್ಲಿ ಹೋದ್ರಲ್ಲ, ನಮ್ಮೂರವ್ರು ದಾನ್ಲೇ ಎದ್ಬಿಟ್ರು. ಎದ್ದು ಕೂಡ ಅದೇನೋ ಬಸ್ಸು ತರಿಬಿ ಸುಮಾರು 150 ಮಂದಿ ಮೇಲೆ ಕೇಸ್ ಹಾಕಿದ್ರು. 150 ಮಂದಿ ಮೇಲೆ ಕೇಸ್ ಹಾಕಿದರೆ ಮುಂದೆ ಕೋರ್ಟ್ಗೆ ಅಡ್ಡಾಡ್ತಿದ್ರು. ಮುಂದೆ ಏನು ಸುದೈವ ದುರ್ದೈವ, ನಾನು ಎಮ್ ಎಲ್ ಎ ಆದೆ, ಮಂತ್ರಿನೂ ಆಗಿಬಿಟ್ಟು ನಮಗೆ ಇವರೆಲ್ಲರ ಆಶೀರ್ವಾದದಿಂದ. ಮೊದಲನೇ ಕ್ಯಾಬಿನೆಟ್ನಾಗ ನಾನು ಶುರುವಾತು ಏನು ಅವ್ರ ಮೇಲೆ ಎಲ್ಲ ಕೇಸ್ಗಳನ್ನ ಹಿಂದಕ್ಕೆ ತಗೋಬೇಕಂತ. ಆಮೇಲೆ ಕ್ಯಾಬಿನೆಟ್ನೇ ನಿರ್ಣಯ ಮಾಡಿ ಎಲ್ಲರ ಕೇಸ್ ಹಿಂದಕ್ಕೆ ತಗೋಬೇಕಂತ ಮಾಡಿ ಕೇಸ್ ಎಲ್ಲ ಹಿಂದಕ್ಕೆ ತಗೊಳ್ಳೋಕೆ ಠರಾವ್ ಮಾಡಿದ್ವಿ. ಪೊಲೀಸರು ಕಳಿಸಿದ್ವಿ. ನಮ್ಮ ಪೊಲೀಸರು ಬಲು ಬುದ್ಧಿವಂತರು. ಏನು ಮಾಡಿಬಿಟ್ರ, ಒಂದು ಸೆಕ್ಷನ್ ಉಳಿಸಿ ತಗೊಂಡ್ರೆ ಆಗಿದಂತ ನಾವು ತಿಳ್ಕೊಂಡ್ವಿ. ಮತ್ತೆ ನೋಟಿಸ್ ಬಂದ್ವಿ ಇವ್ರಿಗೆ ಅಷ್ಟ್ರಿಗೆ. ಎಲ್ಲ ಮತ್ತೊಂದು ಕ್ಯಾಬಿನೆಟ್ಟಿಗೆ ತಂದು ಅದನ್ನೆಲ್ಲ ತೆಗೆದು ಆಮೇಲೆ ಎಲ್ಲರನ್ನೂ ಕ್ಲಿಯರ್ ಮಾಡಿದ ಮೇಲೆ ಲಕ್ಕುಂಡಿ ಉತ್ಸವ ಶುರು ಮಾಡಿದೆ. ಇಲ್ಲದ್ರೆ ಮೊದಲನೇ ವರ್ಷ ಶುರು ಮಾಡ್ತಿದ್ದೆ. ಅದು 95-96 ನಾ 94ರಾಗ ಆದೆ. ಬಹುತೇಕ 96 ಇರಬೇಕು. ಅದನ್ನು ನೋಡ್ರಿ, ಅದು ಸಿಗ್ತೈತೆ, ನನಗೆ ನೆನಪಿಲ್ಲ. ಇಲ್ಲ 94ನೇ ಆದದ್ದು, ಎಮ್ ಎಲ್ ಎ ಆದ್ದು. ಅವಾಗ ಮಾಡಲಿಲ್ಲ, ಮಂತ್ರಿ ಆಗಿಂದ ಅವಾಗ ಆಗಲಿಲ್ಲ. ವರ್ಷ 2 ವರ್ಷ ಬರೀ ಹೊಳ್ಳಿ ತಗೊಳಕ್ಕೆ ಹೋಗಿಬಿಡ್ತೈತಿ ಕೇಸು. ಈಗ ನೀವು ಒಂದ್ಸರಿ ದಾಗ 2003 ಒಂದ್ಸಲ ಉತ್ಖನನ ಮಾಡಿದ್ರಿ. ನೀವು ಶಾಸಕರಾಗಿದ್ರಿ, ಎಚ್ ಕೆ ಪಾಟೀಲ್ರು ಭಾರಿ ನೀರಾವರಿ ಸಚಿವರಿದ್ದರು. ಆ ಟೈಮ್ ಒಳಗೆ ಒಂದ್ಸಲ ಉತ್ಖನನ ಆಯಿತು. ಬಟ್ ಈಗ ಅದು ಹಾಗೆ ಉಳಿದು ಬಿಡ್ತದೆ. ಉತ್ಖನನ ಆಯಿತು, ಬಟ್ ಅದು ಏನು ಇಂಪ್ರೂವ್ಮೆಂಟ್ ಆಗಲೇ ಇಲ್ಲ. ಇದು ಕೂಡ ಹಾಗೆ ಈಗ ಅಂತ ರೈತಗೂ ಪರಿಹಾರ ಸಿಕ್ಕಿಲ್ಲ, ಪರಿಹಾರ ಕೊಟ್ಟಿಲ್ಲ. ಆ ರೈತಗೂ ಕೂಡ ಇನ್ನೂ ಪರಿಹಾರ ಬಂದಿಲ್ಲ. ಬಟ್ ಆ ಉತ್ಖನನ ಹಾಗೆ ಉಳಿತು. ಬಟ್ ಇದು ಏನೋ ಹಾಗೆ ಉಳಿತೈತಾ ಅಥವಾ ಏನಾದ್ರು ಇದ್ರ ಬಗ್ಗೆ ಬದಲಾವಣೆ ಆಗ್ಬೇಕಂತ? ಏನು ಈಗೆಲ್ಲ ಸರ್ಕಾರದವರೆಲ್ಲ ಮಾಡೋಕೆ ಹತ್ತಾರಲ್ಲ. ಈಗ ಎಚ್ ಕೆ ಪಾಟೀಲ್ರು ಜವಾಬ್ದಾರಿ ತೊಗೊಂಡು ಮಾಡೋಕೆ ಹತ್ತಾರೆ, ಕೊಡ್ತಾರೆ. ಅದು ನಾನು ಒಂದು ಸರ್ಕಾರದಾಗಿದ್ದು ಬಂದವ, ಗ್ಯಾರಂಟಿ ಕೊಟ್ಟ ತೀರ್ತಾರೆ ಅಂತ ಹೇಳುವಂಥ ಬುದ್ಧಿಗೇಡು ನಾನಲ್ಲ. ಯಾವಾಗ ಏನು ಮಾಡ್ತಾರೋ ಹೇಳಕ್ಕೆ ಬರೋದಲ್ಲ ನಮ್ಮ ಸರ್ಕಾರದವರು. ನಮ್ಮ ವಿಚಾರ ಇವತ್ತಿನ ವಿಚಾರದೊಳಗೆ ನಾನು ಏನರ ಹೇಳಕ್ಕೆ ಹೋದ್ರೆ ತಪ್ಪಾಗಿಬಿಡ್ತದೆ. ಮೊನ್ನೆ ಎಲ್ಲರಿಗೂ ಬರ್ದೇನೆ. ಮೊದಲನೇದು ಇದು ಎಲ್ಲದಕ್ಕಿಂತ ನಮ್ಮ ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸ ಏನಂದ್ರೆ, ರೈತನ ಸಮಸ್ಯೆ ಬಿಡಿಸ್ವಲ್ರಿ ಇವ್ರು ಯಾರು. ರೈತ ಅದು ಬೆಳೆದಂಥ ಮಾಲ್ ತೊಗೊಳಕ್ಕೆ ದಿಕ್ಕಿಲ್ಲ. ಬೆಂಬಲ ಬೆಲೆ ಮೇಲೆ ತೊಗೊತೀವಿ ಅಂತ ಹೇಳಿದ್ದಾರೆ. ಮೊನ್ನೆ ನನ್ನ ಕೂಡ ಬರ್ದೀನಿ, ಗೊತ್ತಾ, ನಿಮಗೆಲ್ಲರೂ ಹಾಕೀನಿ, ನಿಮಗೂ ಹಾಕ್ತೇನೆ. ಇವರಿಗೆಲ್ಲ ಪೇಪರ್ನಾಗ ಕೆಲವು ಬಂದಾವ. ಸುಮಾರು ಒಂದು 200-300 ಯುವಕ ರೈತರು ನಮ್ಮ ಮನೆಗೆ ಬಂದರು. ನಾ ಈಗ ಎಲ್ಲಿ ಅಡ್ಡಾಡ್ದಲ್ಲ, ಅದರ ಎಲ್ಲರಿಗೂ ಹೇಳಿದ್ದು ಮುಗ್ದೈತ್ರಿ. ನಿಮ್ಮ ಮಂತೇಲಿ ಒಂದು ಬಂದು ನಾವು ಮುಂದೆ ಏನು ಆಗ್ಬೇಕಂತ ನಿರ್ಣಯ ತೊಗೊತೀವಿ ಅಂದ್ರೆ ಅವ್ರ ಅರ್ಥ ಸೂಸೈಡ್ ಮಾಡ್ಕೋಬೇಕನ್ನೋ ಅರ್ಥ ಮಾತಾಡಿದರು. ಅವರು ಕಣ್ಣೀರು ತೆಗೆದ್ರು, ನಾನು ಕಣ್ಣೀರು ತೆಗೆದೆ. ಮರುದಿವಸ ಇತ್ತು, ಅವ್ರು ಎಲ್ಲರಿಗೂ ಬರ್ದೀನಿ ಈಗ. ಹಾಗೆ ಇವತ್ತು ಏನಾಗಿದೆ, ರೈತ ಬೆಳೆದ ಮಾಲನ್ನು ನಾವು ತಗೋಬೇಕು. ಅದು ಮೊದಲನೇ ಕೆಲಸ ಮಾಡಬೇಕು. ಆಮೇಲೆ ಅವ್ರಿಗೆ ಬೆಂಬಲ ಬೆಲೆಯ ರೊಕ್ಕನ 3 ತಿಂಗಳ ಮೇಲೆ ಕೊಡ್ತೀವಿ ಅಂತಾರೆ. 3 ತಿಂಗಳ ಮೇಲಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇವ್ರು ಇರೋ ಮಟ್ಟ ಕೊಡೋದಿಲ್ಲ. ಯಾವ ಸರ್ಕಾರ ಬಂದರು, ನಿಮ್ಮ BJP ಹಣೆ ಬರೋಣ ಅಷ್ಟೇ, ಇವ್ರ ಹಣೆ ಬರೋಣ ಅಷ್ಟೇ. ಇಬ್ಬರು ಕೂಡ್ಕೊಂಡು ಇವ್ರು ಗ್ಯಾರಂಟಿ ಮುಂದುವರಿಸಿದ್ರೆ ತಿನ್ನಕ್ಕೆ ಕೂಳಿಲ್ದಂಗಾಗಿ ಹೋಗ್ತದೆ ನಮ್ಮ ದೇಶ ಮುಂದೆ. ಅಂಥ ಪರಿಸ್ಥಿತಿ ಹಿಂದೆಲ್ಲ ಮುರಾರ್ಜಿಯವ್ರ ಸರ್ಕಾರ ಇದ್ದಾಗ ನಮ್ಮ ಬಂಗಾರ ಒತ್ತಿ ಪ್ರದೇಶದಾಗ ಒತ್ತಿ ಇಟ್ಟು ತಂದು ಸರ್ಕಾರ ನಡೆಸ್ಯಾರ. ಆಮೇಲೆ ಮನಮೋಹನ್ ಸಿಂಗ್ ಅವ್ರು ಬಂದು ಸುಧಾರಿಸಿದ್ರು. ಮೋದಿಯವರು ಇವು ಬಂದಿಂದು ಈಗೂ ಸುಧಾರಿಸ್ಯಾರ. ಇದರ ಸಿದ್ದರಾಮಯ್ಯರು ನಾವು 94ರಾಗ ಮಂತ್ರಿ ಆದಾಗ
ಸಿದ್ದರಾಮಯ್ಯ ಅರ್ಥಮಂತ್ರಿ. ಆವಾಗ ಹಿಂದಿನ ನಮ್ಮ ಸರ್ಕಾರ 250 ಕೋಟಿನ ಯಾವುದೋ ಒಂದು ಬ್ಯಾಂಕಿನ ಸಾಲ ತಂದು ನೌಕರದಾರ ಪಗಾರ ಕೊಟ್ಟು ಹೋಗಿದ್ರು. ಅಂಥ ಸ್ಥಿತಿ ಇತ್ತು ನಾವು ಬಂದಾಗ. ಸಿದ್ದರಾಮಯ್ಯರು ಇವತ್ತು ಅವಾಗ ಅರ್ಥಮಂತ್ರಿ ಆಗ ದೇವೇಗೌಡರು ಮಂತ್ರಿ ಆದಾಗ ಬಹಳ ಕಷ್ಟದಿಂದ ನಡೆಸೀವಿ. ಬಹುಶಃ ಸಿದ್ದರಾಮಯ್ಯರು ಹೆಂಗಿದ್ದೆ ಅಂದ್ರೆ ಮೊನ್ನೆ ಒಂದು ಮಾತು ಹೇಳ್ಯಾರ ಅವರು, ಈ ಮೋದಿ ಆಗಲಿ ಇದಾಗಲಿ ಗ್ಯಾರಂಟಿ ಅವ್ರ ಮನಸ್ಸಿಲ್ಲ ಅವ್ರು ಯಾರಿಗೆ, ಅನಿವಾರ್ಯ ದಂಧೆ ನಡೆದೈತೆ. ಆ ಕಾರಣದಿಂದ ಸಿದ್ದರಾಮಯ್ಯ ಮೊನ್ನೆ ಹೇಳ್ಯಾರ ಆಫೀಸರ್ ಮೀಟಿಂಗ್ನಾಗ, ಹಿಂದೆ ನಾ ಭಾಳ ಬಿಗಿ ಇದ್ದೆ, ಈಗ ಸಡ್ಲಾಗ್ಬಿಟ್ಟೀನಿ ಅಂತ ಹೇಳ. ಸಡ್ಲಾಗ್ಬೇಡಪ್ಪ, ಬಿಗಿ ಆಗಂತ ಈಗೂ ಹೇಳ್ತಾನೆ. ಏನು ಕಾರಣ ಆಗ್ತದೆ ಅದು ಸರ್? ನಿಮಗೆಲ್ಲ ಗುರ್ತೈತೆ, ಪತ್ರಿಕೆಯವ್ರಿಗೆ ಏನು ಗುರ್ತಿಲ್ಲದಿಲ್ಲ. ಓಟ್ಗಾಗಿ ಏನಾದರೂ ಮಾಡಕ್ಕೆ ತಯಾರಾಗಿವ್ ನಾವು ರಾಜಕೀಯ ಮಂದಿಗೆ ಗುರ್ತೈತೆ. ದೇಶ ಹಾಳಾದ್ರೆ ಯಾರು ಹಾಳಾದ್ರೆ ಇವತ್ತು ಓಟ್ ಬಿದ್ದರೆ ಸಾಕನ್ನೋ ಸ್ಥಿತಿ ಬಂದಿದೆ. ಹಾಗೆ ಮೊನ್ನೆ ಮೋದಿಯವ್ರಿಗೆ ಬರ್ದೇನೆ, ಮುಖ್ಯಮಂತ್ರಿಗಳಿಗೆ ಬರ್ದೇನೆ, ಎಲ್ಲರೂ ಕೂಡ್ಕೊಂಡು ಇದನ್ನು ಈ ಗ್ಯಾರಂಟಿ ನಿಲ್ಲಿಸುವಂಥದ್ದು ಪರಿಸ್ಥಿತಿ. ಸಂವಿಧಾನ ತಿದ್ದುಪಡಿ ತೊಗೊಂಬಂದ್ಬಿಟ್ರಿ, ಯಾರೂ ಕೊಡೋಕೆ ಬರ್ದಂಗೆ ಒಬ್ಬರ ಮೇಲೆ ಒಬ್ಬರು ಮೇಲಾಡಿ ಕೊಡೋಕೆ ಹತ್ಯಾರ. ಹೀಗಾಗಿ ಮುಂದೆ ಆರ್ಥಿಕ ಪರಿಸ್ಥಿತಿ ಭಾಳ ತೊಂದರೆಯೊಳಗೆ ಬರ್ತದೆ ನಮ್ಮ ದೇಶದ್ದು. ಆ ಕಾರಣದಿಂದ ಅದನ್ನೆಲ್ಲ ಬರ್ದೀನಿ, ಎಲ್ಲ ಇಲ್ಲಿ ಹೇಳೋಕ್ಕಾಗೋದಲ್ಲ, ನೀವು ಬೇಕಾದ್ರೆ ಕೊಡ್ತೀನಿ. ಮೊನ್ನೆ ಇಲ್ಲಿನೂ ಹಾಕೀನಿ ಕೆಲವರಿಗೆ. ಆ ಕಾರಣದಿಂದ ನಾವು ಹೇಳೋದೇನಂತ ಹೇಳಿದ್ರೆ, ಮೊದಲನೇದು ಈ ದೇಶ ರೈತನ ಮೇಲಿದ್ದಂಥ ದೇಶ ಇದು. ರೈತ ಬೆಳೆದ್ರೆ ಎಲ್ಲರೂ ಊಟ ಮಾಡ್ತೀವಿ, ಎಲ್ಲೆಲ್ಲಿ ತಂದು ಹಾಕಿ ಅಕ್ಕಿ ಪಕ್ಕಿ ಪುಕ್ಷಟೆ ಕೊಡೋಕೆ ಹತ್ತೀವಿ. ಎಷ್ಟು ದಿವ್ಸ ಪುಕ್ಕಟ್ಟು ಕೊಡ್ತೀರಿ? ಬಹುಶಃ ಈಗ ಉದಾಹರಣೆ ಹೇಳಿಬಿಡ್ತೇನೆ ನಿಮ್ಗೆ. ಸತ್ಯಕ್ಕ ಅಂತ ಒಬ್ಬ ಶರಣಿ, ಸತ್ಯಕ್ಕ ಅಂತ ಒಬ್ಬ ಶರಣಿ ಏನು ಹೇಳ್ತಾಳೆ ಅಂದರೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಡೆ ಕೈ ಮುಟ್ಟಿ ಎತ್ತಿದನಾದರೆ ಆಣೆ ನಿಮ್ಮ ಆಣೆ ನಿಮ್ಮ ಪ್ರಮಥರ ಆಣೆ ಅಂತ. ಅದೇನು ಕಾರಣವೆಂದರೆ, ನೀವಿಕ್ಕಿದ ಭಿಕ್ಷೆಯಲ್ಲಿ ಪೆನಾಗಿ ಅದಿಲ್ಲದೆ ಅಳಿಮನ ಮಾಡಿ ಪರದ್ರವ್ಯಕ್ಕೆ ಆಶೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕಲೆ ಎದ್ದು ನೀನೆದ್ದು ಹೋಗ ಶಂಭುಜಕ್ಕೇಶ್ವರ ಅಂತ ಹೇಳ್ತಾಳೆ. ಅಂಥ ಒಬ್ಬ ಶರಣರ ನಾಡಿದು. ಅದರಲ್ಲಿಯೂ ನಮ್ಮ ಲಕ್ಕುಂಡಿ ಶರಣರ ಬೀಡು, ಶರಣೆಯರ ಬೀಡು, ಅತಿಮಬೆಯ ನಾಡು. ಇಂಥ ನಾಡಿನಲ್ಲಿ ಬಹುಶಃ ಆ ಹುಡುಗನ ತಾಯಿ, ಅಮ್ಮ, ಮೂವರು ಇಂಥ ಒಂದು ತ್ಯಾಗ ಮನೋಭಾವ ಮಾಡಿರೋದಂತೂ ಭಾಳ ಇವತ್ತು ಇಡೀ ನಮ್ಮ ಮನುಕುಲಕ್ಕೆ ಇದು ಮಾರ್ಗದರ್ಶನ. ಅದರಲ್ಲಿ ನಮ್ಮ ಗದಗ ಜಿಲ್ಲೆಗೆ ಲಕ್ಕುಂಡಿಗೆ ಭಾಳ ಕೀರ್ತಿ ತಂದಂಥ ಮಾತನ್ನು ಕೂಡ ಈ ಸ್ವರದಲ್ಲಿ ಹೇಳಿ, ಬಹುಶಃ ಆ ಉತ್ಖನನ ಅದನ್ನೆಲ್ಲ ಇನ್ನೂ ಮುಂದುವರಿಸ್ತಿರಪ್ಪ. ಅದೆಲ್ಲ ಇನ್ನು ಭಾಳ ಮಾತಾಡೋಕ್ಕಾಗೋದಿಲ್ಲ. ಆದರೂ ಒಂದು ಹೇಳ್ಬಿಡ್ತೀನಪ್ಪ, ಕಡೆದು ಹೇಳ್ತೀನಿ. ಎಲ್ಲ ಬರ, ಗುದ್ದಾಟ, ತ್ರಾಸು ಎಲ್ಲ ನಮ್ಮ ಲಕ್ಕುಂಡಿ ಉತ್ಸವಕ್ಕೆ ಬರ್ತಾವೆ. ಉಳಿದವ್ರಿಗೆ ಬರೋದೇ ಇಲ್ಲ ಅವು. ಎಲ್ಲ ಉತ್ಸವಕ್ಕೆ ನಮ್ಮ ಲಕ್ಕುಂಡಿ ಉತ್ಸವನ ಮಾಡೋದು ನಿಲ್ಲಿಸ್ಬಿಡ್ತಾರೆ. ನಾ ಏನು ಹೇಳ್ಕತ್ತೀನಿ ರೀ ಸರ್, ನಾನು ಹೋದ ಮೇಲೆ ಪ್ರತಿ ವರ್ಷ ಉತ್ಸವನ ನಡೆದಿಲ್ಲ ಇಲ್ಲಿ. ನಿಜವಾಗಿ ಲಕ್ಕುಂಡಿ ಉತ್ಸವ ಎಲ್ಲರಿಗೆ ಮಾರ್ಗದರ್ಶನ ಆಗಬೇಕು. ಆ ಕಾರಣದಿಂದ ನಾನು ಎಲ್ಲರಿಗೂ ಹೇಳ್ತೇನೆ, ಲಕ್ಕುಂಡಿ ಉತ್ಸವ ತಪ್ಪಿಸ್ಬೇಡ್ರಪ್ಪ, ಪ್ರತಿ ವರ್ಷ ಉತ್ಸವ ಮಾಡಿರಿ ಅಂತ ಹೇಳಿ. ಒಂದು ಉತ್ಸವ ಮಾಡೋದ್ರಿಂದ ಏನೇನಾಗುತ್ತೆ ಅನ್ನೋದು ನಿಮಗೆ ಹೇಳಿಬಿಡ್ತೇನೆ. ಬಹುಶಃ ಲಕ್ಕುಂಡಿ ಉತ್ಸವಕ್ಕೆ KH ಮುನಿಯಪ್ಪ ಅವ್ರನ್ನ ಕರ್ಕೊಂಬಂದಿಲ್ಲ. KH ಮುನಿಯಪ್ಪ ಅವರು ಈಗೇನು 6 ಮಂತ್ರಿ ಅದಾರಲ್ಲ,